ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಗಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ಪ್ರಣತೆಯಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಯಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಗುರುವಿದೆ ಲಿಂಗವಿದೆ ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಂಕುರಿಸದ ನಕ್ಕರ ಗುರುವಿದೆ ಲಿಂಗವಿದೆ ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಂಕುರಿಸದ ನಕ್ಕರ ಭಕ್ತಿಯಲ್ಲಿಯದೋ ಭಕ್ತಿಯಲ್ಲಿಯದೋ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ ಅತಿಗಳೆವ ಗುಹೇಶ್ವರ ಅತಿಗಳೆವ ಗುಹೇಶ್ವರ ಪ್ರಣತೆಯಿದೆ ಅತ್ತಿದೆ ಜ್ಯೋತಿ ಬೆಳಗುವುಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ಪ್ರಣತೆಯಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಜ್ಯೋತಿ ಬೆಳಗುವುಡೆ ಜ್ಯೋತಿ ಬೆಳಗುವುಡೆ ಶರಣು ಮಾಡುತ್ತಿವೆ ನಾವು ಶರಣು ಹಾಡುತ್ತಿವೆ ನಾವು ಕರುಣ ಇರಲಿ ನಮ್ಮ ಮ್ಯಾಲ ಕರುಣ ಇರಲಿ ನಮ್ಮ ಮ್ಯಾಲ ಕರುಣ ಇರಲಿ ನಮ್ಮ ಮ್ಯಾಲ ಕರುಣ ಇರಲಿ ನಮ್ಮ ಮ್ಯಾಲ ಮಾರೆಯ ಶರಣರಿಗೆ ಗೊಂದಲ ಆಗಿದೆ. ಅದು ಯೋಗ ಮತ್ತು ಕಾಯಕದ ಗೊಂದಲ. ಯಾವುದನ್ನ ಹಿಡಿಬೇಕು ಯಾವುದನ್ನ ಬಿಡಬೇಕು ಅನ್ನೋ ದ್ವಂದ್ವದಾಗ ಅದಾರ ನಾವು. ಕಾಯಕನ ಹಿಡಿಬೇಕು. ಯಾಕ ಕಾಯಕ ಇಲ್ದ ಸಂಸಾರ ಹೆಂಗ್ ನಡಿಬೇಕು? ಹಾ ಅಕ್ಕಿ ತರದ ಅಡಿಗೆ ಆಗೋದಿಲ್ಲ. ಹೌದು. ಅಡಿಗೆ ಆಗದ ಉಣ್ಣುವಂಗಿಲ್ಲ. ಉಣ್ಣದ ಹೊಟ್ಟೆ ತುಂಬಂಗಿಲ್ಲ. ಹೊಟ್ಟೆ ತುಂಬದ ಸಂಸಾರ ಹೆಂಗ್ ನಡಿಬೇಕು? ಅಲ್ಲ ಹಾ. ಇವ್ರು ಯಾಕೆ ಧ್ಯಾನಕ್ಕೆ ಕೂತ್ರು ಅಂತೀನಿ. ಅದು ಅವರ ಅರಿವಿನ ಸಮಸ್ಯೆ. ಅವರು ಹೇಳಿದ್ದು ಒಂದು, ಇವರು ತಿಳ್ಕೊಂಡಿದ್ದು ಮತ್ತೊಂದು. ಒಮ್ಮೊಮ್ಮೆ ಹಂಗ ಆಗ್ತದ. ಅಲ್ಲ, ಲಕ್ಕಮ್ಮ ತಾಯಿ ಕೂಡ ಯೋಗ ಬಿಟ್ಟು ಕಾಯಕ ಮಾಡು ಅಂತ ಹೇಳಿಲ್ಲ. ಜ್ಞಾನವೆಂಬ ವಸ್ತ್ರದಲ್ಲಿ ವಿರಕ್ತಿ ಎಂಬ ಕೈಯಿಂದ ಅಕ್ಕಿ ಆಯ್ದು ತರಬೇಕು ಅಂತ ಹೇಳಿದ್ರು. ಅದೇ ಕಾಯಕ ವೇಗ. ಇದೇನು ತಿಳಿಯೋ ಮಾತಲ್ಲ ಬಿಡು. ಒಮ್ಮರದಿಂದ ಕೇಳಿದ್ರೆ ತಿಳಿತದೆ ಅಲ್ಲ.
ಮಾರಯ್ಯ ಶರಣ ಕತಿ ಏನಾತ್ ನೋಡೋಣ ನಡಿ ಬಾ. ಮುಂದೇನ ನೋಡೋಣ. ನೋಡೋಣ. ಬಳಿಯಬೇಕು ಅಕ್ಕಿ ಬಳಿಯಬೇಕು ಬಳಿಯಬೇಕು ಅಕ್ಕಿ ಬಳಿಯಬೇಕು ಬೇಗ ಬೇಗ ಬಳಿದುಕೊಂಡು ಬೊಗಸೆ ಅಕ್ಕಿ ತುಂಬಿಕೊಂಡು ಬೇಗ ಬೇಗ ಬಳಿದುಕೊಂಡು ಬೊಗಸೆ ಅಕ್ಕಿ ತುಂಬಿಕೊಂಡು ಹೋಗಬೇಕು ಬೇಗ ಹೋಗಬೇಕು ಹೋಗಬೇಕು ಬೇಗ ಹೋಗಬೇಕು ಧಾರಾಳ ಬಿದ್ದ ಅಕ್ಕಿ ಒಟ್ಟುಗೂಡಿ ಬಳಿದುಕೊಂಡು ಧಾರಾಳ ಬಿದ್ದ ಅಕ್ಕಿ ಒಟ್ಟುಗೂಡಿ ಬಳಿದುಕೊಂಡು ಬೊಗಸೆ ಅಕ್ಕಿ ತುಂಬಿಕೊಂಡು ಹೋಗಬೇಕು ಬೇಗ ಹೋಗಬೇಕು ಹೋಗಬೇಕು ಬೇಗ ಹೋಗಬೇಕು ಯೋಗ ಸಿದ್ಧಿ ಮಾಡಬೇಕು 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 ಅಲ್ಲ, ಮಾರಯ್ಯ ಶರಣರು ದಿನ ಅಕ್ಕಿ ಆಯುವ ರೀತಿ ಬೇರೆನೇ ಇತ್ತು, ಇವತ್ತು ಬೇರೆ ಇದೆಯಲ್ಲ. ನನಗಂತೂ ಭಾಳ ಕುತೂಹಲ ಅದು. ಮುಂದೆ ಏನು ನಡೀತದೋ ಅಂತ. ಅಲ್ಲ, ಇದು ಬಸವಣ್ಣನವರ ಮನೆ ಅಂಗಳ. ಹಾ, ಮಾರಯ್ಯನವರಿಗೆ ಅನುಕೂಲ ಆಗಲಿ ಅಂತ ಇವತ್ತು ಮುದ್ದಾಮಾಗಿ ಅಕ್ಕಿ ಭಾಳ ಚೆಲ್ಲಿದಾರೆ ನೋಡು. ಅದಕ್ಕ ಆಯೋದ್ ಬಿಟ್ಟು ಬಳಿಲಿಕ್ಕೆ ಹತ್ತಿದಾರ. ಇವತ್ತು ಲಕ್ಕಮ್ಮ ಶರಣೆಗಂತೂ ಭಾಳ ಖುಷಿ ಆಗ್ತದ ನೋಡು. ಯಾಕ ಗಂಡ ಬಾಳ ಅಕ್ಕಿ ತಂದ ಅಂತ. ಭಾಳ ಮುಂದೆ ಏನಾಗುತ್ತೆ ನೀನ ನೋಡು. ನೋಡೋಣ ನಡಿ. ಶರಣು ಮಾಡುತ್ತೇವೆ ನಾವು ಶರಣು ಮಾಡುತ್ತೇವೆ ನಾವು ಮಾಡುತ್ತೇವೆ ನಾವು ಶರಣು ಮಾಡುತ್ತೇವೆ ನಾವು ಶರಣು ಮಾಡುತ್ತೇವೆ ಲಕ್ಷ್ಮಿ, ನಾವು ಶರಣು ಅಕ್ಕಿ ಆಯ್ತು ತಂದೀನಿ. ಇದೇನು ಮಾರಯ್ಯ, ಈ ಸಂದು ಅಕ್ಕಿ, ಈ ಸಕ್ಕಿ ಆಸೆ ನಿಮಗೇಕೆ? ಈಶ್ವರನು ಒಪ್ಪ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ. ಅಯ್ಯೋ ಲಕ್ಷ್ಮಿ, ಇವತ್ತು ಅಣ್ಣನವರ ಮನೆಯ ಅಂಗಳದಲ್ಲಿ ಎಷ್ಟೊಂದು ಅಕ್ಕಿ ಬಿದ್ದಿದ್ದವು. ಬಿದ್ದರೇನಾಯಿತು, ಅದರ ಮೇಲೆ ನಮ್ಮೊಬ್ಬರದೇ ಅಧಿಕಾರವೇ? ಹಕ್ಕಿ ಪಕ್ಕಿಗಳಿಗೂ ಬೇಕಲ್ಲವೇ? ನಾನೇನು ಬಿದ್ದಿರುವ ಎಲ್ಲ ಅಕ್ಕಿಯನ್ನು ತಂದಿರುವೆನೆ? ಅಗತ್ಯ ಮೀರಿ ತರುವುದು ತಪ್ಪಲ್ಲವೇ? ತಪ್ಪು. ದಿನದ ಒಂದು ಹಿಡಿಗೆ ಇನ್ನೊಂದು ಹಿಡಿ ಅಕ್ಕಿ ಸೇರಿಸಿದ್ದೇನೆ ಅಷ್ಟೇ. ದಿನದ ನಮ್ಮ ಹಸಿವು ಇಂಗಿಸಲು ಒಂದು ಹಿಡಿ ಸಾಕಲ್ಲವೇ? ಹೆಚ್ಚು ಆಸೆ ಮಾಡಿ ಶರಣ ಜೀವನಕ್ಕೆ ನೀನು ದೂರಾದೆ ನೋಡು. ಪ್ರಭುಗಳ ಅಣತಿಯಂತೆ ನಾಳೆ ಯೋಗದಲ್ಲಿ ಕಾಲ ಕಳೆಯಬೇಕೆಂದಿರುವೆ. ಅದಕ್ಕಾಗಿಯೇ ಒಂದು ಹಿಡಿ ಹೆಚ್ಚಿಗೆ ತಂದೆ. ಅಯ್ಯ, ನಾಳಿನ ಚಿಂತೆ ಇಂದೇಕೆ? ನಾಳೆಗೆ ನಾಡಿದ್ದು ಎಂದು ಸಂಗ್ರಹ ಮಾಡುವುದು ಕಾಯಕವೆನಿಸದು. ಹೆಚ್ಚಿಗೆ ತಂದಿರುವ ಅಕ್ಕಿಯನ್ನು ದಾಸೋಹಕ್ಕೆ ಸಲ್ಲಿಸಿದರಾಯಿತು. ಹೆಚ್ಚಿಗೆ ತಂದು ಹೆಚ್ಚು ಜನರಿಗೆ ದಾಸೋಹ ಮಾಡಬೇಕೆಂಬುದು ಅಹಂಕಾರದ ಆಚರಣೆ. ಇದರಿಂದ ಧನಧಾನ್ಯಗಳ ದುರುಪಯೋಗವೇ ಹೊರತು ಬೇರೇನೂ ಅಲ್ಲ. ನೀನು ಹೇಳಿದಂತೆ ಮನಸ್ಸಿನ ಚಂಚಲತೆಯಿಂದ ನನ್ನ ಭಕ್ತಿ ತಳವಡೆದ ಮಡಕೆಯಂತಾಗಿದೆ. ಈಗ ಏನು ಮಾಡಲಿ? ಹೆಚ್ಚಿಗೆ ತಂದಿರುವ ಅಕ್ಕಿಯನ್ನು ಅಲ್ಲಿಯೇ ಹಾಕಿ ಬಾ. ಹಾಗೆ ಆ ನಿನ್ನ ಚಂಚಲ ಮನಸ್ಸನ್ನು ಅಲ್ಲಿಯೇ ಹಾಕಿ ಬಾ. ಏನು? ಮನಸ್ಸು ಹಾಕಿ ಬರುವುದೇ? ಅದು ಹೇಗೆ ಲಕ್ಷ್ಮಿ? ಮನಸ್ಸು ಎಂಬುದು ವಸ್ತುವೇ? ಅಕ್ಕಿ ಗೋಧಿ ತರಹ ಅದನ್ನು ಹಾಕಬಹುದೇ? ಅದು ವಸ್ತು ಅಲ್ಲ. ಅದನ್ನು ಹಾಕಿ ಬರುವುದು ಅಷ್ಟು ಸುಲಭವೂ ಅಲ್ಲ. ಅದೊಂದು ಅದಮ್ಯ ಚೇತನ. ಮನಸ್ಸು ಒಮ್ಮುಖವಾದರೆ ನಾವು ಏನೆಲ್ಲ ಸಾಧಿಸಬಹುದು. ಅದು ಚಂಚಲವಾದರೆ
ಏನನ್ನೂ ಸಾಧಿಸಲಾಗದು. ಅದಕ್ಕಾಗಿಯೇ ಅಣ್ಣನವರು ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದು ಹೇಳಿದರು. ಸಂತೈಸಿಕೊಳ್ಳುವುದು ಎಂದರೆ ಮನಸ್ಸಿನ ಚಂಚಲತೆಯನ್ನು ನೀಗುವುದು. ಅದಕ್ಕಾಗಿಯೇ ಹೇಳಿದ್ದು, ಹೆಚ್ಚು ಅಕ್ಕಿ ತರಲು ಕಾರಣವಾದ ಮನಸ್ಸನ್ನು, ಆ ಚಂಚಲತೆಯನ್ನು ಅಲ್ಲಿಯೇ ಬಿಟ್ಟು ಬಾ ಎಂದೆ. ಮನೆಗೆ ಬಂದಿರುವ ಅಣ್ಣದೇವರನ್ನು ಹೊರಗೆ ಹಾಕುವುದು ಸರಿಯೇ? ಅತಿ ಆಸೆಯಿಂದ ತಂದಿರುವ ವಸ್ತು ಯಾವುದೇ ಇರಲಿ, ಅದು ದೇವರೆನಿಸುವುದಿಲ್ಲ. ಹಾಗಾದರೆ ಬೇಡ ಬೇಡ ಎಂದು ಬಡವರಾಗಿಯೇ ಉಳಿಯುವುದೇನು? ಮನೆಯಲ್ಲಿ ಧನಧಾನ್ಯಗಳಿದ್ದರೆ ಮಾತ್ರ ಸಿರಿವಂತರೇ? ಮನಸ್ಸು ತುಂಬಿರಬೇಡವೇ? ಮನಸ್ಸು ತುಂಬಿರಬೇಕು. ಆಗ ಈ ಪ್ರಪಂಚವೇ ನಮ್ಮ ಮನೆಯಾಗುತ್ತದೆ. ಸಕಲ ಜೀವರಾಶಿಗಳು ನಮ್ಮ ಬಳಗವಾಗುತ್ತವೆ. ನಿನ್ನ ಮಾತು ಮನಸ್ಸಿಗೆ ನಾಟಿತು. ಹೆಚ್ಚಿನ ಅಕ್ಕಿಯನ್ನು ಅಲ್ಲಿಯೇ ಹಾಕಿ ಬರುವೆ. ಎಲ್ಲಿಂದ ಆಯ್ದು ತಂದಿರುವೆಯೋ ಅಲ್ಲಿಯೇ ಹಾಕಿ ಬರಬೇಕು. ಭಕ್ತಿಯ ಬದುಕೇ ಕಷ್ಟದ್ದು ಲಕ್ಷ್ಮಿ. ಅಣ್ಣನವರ ಮಾತು ನಿಜ. ಭಕ್ತಿ ಎಂಬುದು ಮಾಡಬಾರದು. ಅದು ಕರಗಸದಂತೆ ಹೋಗುತ್ತದೂ ಕೊರೆಯುವುದು, ಬರುತ್ತದೂ ಕೊರೆಯುವುದು. ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು. ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ. ಅಣ್ಣ ಬಸವಣ್ಣಗ ಶರಣು, ಕಲ್ಯಾಣ ಪಟ್ಟಣಕ ಶರಣು, ನಟಿ ಏ ನಟಿ, ಹಿಂಗ್ಯಾಕುಂತ ಕಲ್ಲಂಗ? ಹಾ, ಅಯ್ಯೋ ದೇವ್ರ, ನೀವೇನಾರ ಮಾಡಿರನ್ರಿಪ್ಪ? ಹಿಂಗಾಗಿ ನಾಟಕ ಹೆಂಗೆ ಮುಂದುವರಿಯೋದು? ಬಹುಶಃ ಇದು ನಾಟಕದ ಗಾಳಿ ಇರ್ಬೇಕು ನೋಡ್ರಿ. ಗಾಳಿ? ಹಾ, ಇದು ಲಕ್ಕಮ್ಮನ ಗಾಳಿ. ಲಕ್ಕಮ್ಮನ ಗಾಳಿ. ಆ ಪುಣ್ಯಾದ್ಗೀತಿ ಮಾತು ಕೇಳಿ ನಂಗಂತೂ ದಂಗ್ ಬಡ್ದಂಗ ಅಯ್ಯೋ. ಹಾ. ಸೂತ್ರಧಾರ, ಹ್ಮ್. ಕರೆ ಹೇಳು. ಹ್ಮ್. ಇಂಥ ಹೆಣ್ಮಗಳಿಗೆಲ್ಲ ನೋಡಿ ಏನು ನೀನು? ಎಲ್ಲೋ ನೋಡ್ದಂಗಾಗ್ಯದ. ನಾನಂತೂ ನೋಡಿಲ್ಲ. ನೌಕರಿ ಮಾಡೋ ಗಂಡಸರು ಮನೆಗೆ ಎಷ್ಟು ತಂದು ಹಾಕಿದ್ರು ಇನ್ನ ಬೇಕು, ಇನ್ನಷ್ಟು ಬೇಕು ಅಂತ ಹಲಗುವ ಹೆಂಗಸರೇ ಈ ಕಾಲದಾಗ ತುಂಬಿರುವಾಗ ಹೌದು. ಒಂದ್ ಹಿಡಿ ಅಕ್ಕಿ ಸಾಕು ಅನ್ನೋ ಹೆಣ್ಮಗಳು ಎಲ್ಲದಾಳ. ಇಂಥಾಕಿನ ಎಲ್ಲಿ ನೋಡಿ ನೀನು? ನೀ ಹೇಳೋದು ಕರೆ ಅದ, ಆದ್ರೂ ಎಲ್ಲೋ ನೋಡ್ದಂಗಾಗ್ಯದ ನೋಡು. ಗುಡಿಸಲಿದ್ರ ಮನಿ ಕೇಳ್ತಾರ, ಹಾ. ಮನಿ ಆದ್ರ ಮಹಡಿ ಮನಿ ಕೇಳ್ತಾರ, ಅದು ಆದ್ರ ಗಾಡಿ ಕೇಳ್ತಾರ. ಹಿಂಗ ಏನೇನೋ ಬೇಡ್ತಿರ್ತಾರ. ಇಂಥವ್ರನ್ನ ಮುಂಜಾನೆಯಿಂದ ಸಂಜೆ ತನಕ ಎಲ್ಲಂದ್ರಲ್ಲಿ ನೋಡ್ಬೋದು. ಖರೆ ಅದ. ಆದ್ರ ಲಕ್ಕಮ್ಮನ್ ಅಂತವ್ರನ್ನ ಎಲ್ಲಿ ನೋಡಿ ಹೇಳು? ಎಲ್ಲೋ ನೋಡ್ದಂಗಾಗ್ಯದಲ್ಲ. ಏ ಇದ್ಯಾವ ಮೊಗ್ಲಾಯ್ ಭಾಷಾ ನಿಂದು? ಗೋಡಿ ಮೇಲೆ ದೀಪ ಇಟ್ಟಂಗ ಎಲ್ಲೋ ನೋಡ್ದಂಗಾಗದ ಅಂತಿ. ನೋಡು ನಟಿ, ಮೊದಲ ನಾನು ನಾಟಕದ ಮನುಷ್ಯ. ನಾಟಕದ ಮೇಳ ತಗೊಂಡು ಆ ಊರು ಈ ಊರು ಅಂತ ಊರೂರು ಮನಾರೂರು ತಿರುಗ್ತೀನಿ. ಲಕ್ಕಮ್ಮನಂತ ಎಲ್ಲೋ ನೋಡ್ದಂಗಾಗದ, ಎಲ್ಲ ಅಂತ ಪಕ್ಕ ಗೊತ್ತಿಲ್ಲ. ದೀಪ ಹಚ್ಚಿ ಹುಡುಕಿದ್ರು ಇಂತಾಕಿ ಸಿಗೋದಿಲ್ಲ ಬಿಡು. ಹಾ, ನೀ ಹೇಳೋದು ಖರೆ ಅದ. ಅಲ್ಲ, ಆಳೋ ಅರಸರಿಗೆ ಆಸೆ ಬರ್ರು ಅಂತಾಳ, ದುಡಿಲಾರ್ದ ಉಣ್ಣು ಮೈಗಳ್ರು ಅಂತ ಬೈತಾಳ. ಅರಸರು ಜನನಾಯಕರ ಕತಿ ಹಾಳಾಕ್ ಹೋಗ್ಲಿ, ಆದ್ರ ಶಿವಭಕ್ತರಾದವರು ಆಸೆ ಪಡಬಾರ್ದು. ಅವತ್ತಿನ ಕಾಯಕ ಮಾಡೋದು, ಅವತ್ತಿನ ಪ್ರಸಾದ ಸ್ವೀಕಾರ ಖರೆ ಮಾಡೋದು. ನಾಳಿಗಂತ ಕೂಡಿಡೋದು ತಪ್ಪು ಅಂತಾಳ ಲಕ್ಕಮ್ಮ. ನಾಳೆಗೆ ಬೇಕು, ನಾಡಿದ್ದು ಬೇಕು, ನನಗೆ ಬೇಕು, ಮಕ್ಕಳಿಗೆ ಬೇಕು ಅಂತ ಕೂಡಿಡೋದಂದ್ರ ಅದು ಬಡವರ ಹೊಟ್ಟಿ ಮೇಲೆ ಕಾಲು ಕೊಟ್ಟಂಗ ಅದು ತಪ್ಪು ಅಂತಾಳ ತಾಯಿ. 5-6 ತಲೆಮಾರದಷ್ಟು ಉಂಡ್ರು
ಕರಗಲಾರ್ದಷ್ಟು ಚಿನ್ನ ಬೆಳ್ಳಿ ದುಡ್ಡು ಕೂಡಿಟ್ಟಿರೋ ಕೋಟ್ಯಾಧೀಶರು ನಮ್ಮ ಕಣ್ಣು ಮುಂದನ ಅದಾರ. ಅವರೆಲ್ಲ ಈ ದುಡಿಯೋ ಜನರನ್ನ ಬಡ್ಕೊಂಡು ತಿಂದು ಬಡವರನ್ನಾಗೇ ಮಾಡೋ ಭಂಡರು. ಲಕ್ಕಮ್ಮ ಚಂಚಲ ಮನಸ್ಸಿಗ ಗಂಡಗ ಬುದ್ಧಿ ಹೇಳಿ ದಾರಿಗೆ ತರ್ತಾಳ. ಹೌದು, ಹಿತ ಮಿತ ಅನ್ನೋದು ಕಾಯಕದ ನೀತಿ. ಇದು ಲಕ್ಕಮ್ಮನ ಸಮಾಜವಾದ. ಮಾರಯ್ಯ ಶರಣರಿಗಿಂತ ದೊಡ್ಡದು ನೋಡು. ಲಕ್ಕಮ್ಮನಂತ ಹೆಣ್ಮಗಳು ನಮ್ಮ ಸಮಾಜದಾಗದ್ರ ಹಸಿವು ಅನ್ನೋ ಪದನ ಇರಲ್ಲ ನೋಡು. ಬೆಳ್ಳ ತನಕ ಲಕ್ಕಮ್ಮನ ಗುಣಗಾನ ಮಾಡಿದ್ರು ಮುಗಿಯೋ ಮಾತಲ್ಲ ಬಿಡು. ಅಲ್ಲ, ಹಾ. ಲಕ್ಕಮ್ಮನ ಎಲ್ಲೋ ನೋಡ್ದಂಗ ಆಗದ ಅಂದ್ಯಲ್ಲ, ಹಾ. ಎಲ್ಲಿ ನೋಡಿರ್ಬೋದು ನೆನ್ಪು ಮಾಡ್ಕೋ. ಹೇಳಬಿಡ್ತೀನಿ ತಡಿ. ಹಾ ಹಾ ಗೊತ್ತಾತ್ ನೋಡು. ಇಲ್ಲಿ ಮೊನ್ನೆ ಹಾ ನಸುಕಿನ್ಯಾಗ ಹಾ ಕನಸು. ತಗೊಳದವನ ನೀವು ಯಾವಾಗಲೂ ಇದ ಕಣ್ಣಿಗೆ ಕಾಣ್ಲಾರ್ದ ಕಲ್ಯಾಣದ ಕನಸ ನೋಡು. ಅಂತ ಕನಸು ಕಾಣೋಕು ಭಾಗ್ಯ ಬೇಕು ನಟಿ. ಮಾರಯ್ಯ ಶರಣರ ಕತಿ ಏನಾದ್ ನೋಡೋಣಲ್ಲ. ಶರಣು